ಟೈಪ್ಸ್ ಆಫ್ ಕಾಂಗ್ರೆನ್ಸಿ ರೂಲ್. ಓಕೆ, ಇಲ್ಲಿ 5 ಟೈಪ್ ಆಫ್ ಕಾಂಗ್ರೆನ್ಸಿ ರೂಲ್ ಇದಾವೆ. ಅವು ಯಾವಂದ್ರೆ ತ್ರಿಬಲ್ ಕಾಂಗ್ರೆನ್ಸಿ ರೂಲ್, SAS ಕಾಂಗ್ರೆನ್ಸಿ ರೂಲ್, ASA ಕಾಂಗ್ರೆನ್ಸಿ ರೂಲ್, AAS ಕಾಂಗ್ರೆನ್ಸಿ ರೂಲ್, ಲಾಸ್ಟ್ ಬಂದ್ಬಿಟ್ಟು RHS ಕಾಂಗ್ರೆನ್ಸಿ ರೂಲ್. ಓಕೆ, ಇದು 1 by 1 ಯಾವ ತರ ಅಂತ ನೋಡೋಣ. ಓಕೆ, ಫಸ್ಟ್ ಏನ್ ಕೊಟ್ಟಿದೆ ನೋಡ್ರಿ, ತ್ರಿಬಲ್ ಕಾಂಗ್ರೆನ್ಸಿ ರೂಲ್. ಇದ್ರ ಅರ್ಥ ಏನ್ ನೋಡ್ರಿ, ನಾರ್ಮಲ್ ಆಗಿ ನಾವು ಕಾಂಗ್ರೆಂಟ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಏನಂತ ಪ್ರೂವ್ ಮಾಡ್ಬೇಕು, 3 ಸೈಡ್ ಈಕ್ವಲ್, 3 ಆಂಗಲ್ ಈಕ್ವಲ್ ಅಂತ ತೋರಿಸ್ಬೇಕು. ಕರೆಕ್ಟಾ? ಓಕೆ, ಬಟ್ ಈ ರೂಲ್ ಪ್ರಕಾರ ಏನು, ಇದೊಂಥರ ಆಫರ್ ಇದ್ದಂಗೆ ಅನ್ಕೊಳ್ರಿ. ಓಕೆ, ಇದು ಇವನೇನ್ ಆಫರ್ ಕೊಡ್ತಾನಂತಂದ್ರೆ, ನೀನ್ ಜಸ್ಟ್ 3 ಸೈಡ್ ಈಕ್ವಲ್ ಅಂತ ತೋರಿಸ್ಬಿಡು, ನಾನೇನಿಗೆ ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದೇನೆ. ಓಕೆ, ಸೊ ನಾರ್ಮಲ್ ಆಗಿ ಏನೋ ನಾವು 3 ಸೈಡ್ 3 ಆಂಗಲ್ ಈಕ್ವಲ್ ತೋರಿಸ್ಬೇಕಿತ್ತು. ಬಟ್ ಈ ರೂಲ್ ಪ್ರಕಾರ ಅಂದ್ರೆ ಇದೊಂಥರ ಆಫರ್ ಇದ್ದಂಗೆ ಅನ್ಕೊಂಡ್ರೆ, ಓಕೆ, 3 ಸೈಡ್ ಈಕ್ವಲ್ ತೋರಿಸ್ಬಿಟ್ರೆ ಸಾಕು, ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಓಕೆ, ಈಗ ನೋಡೋಣ ಅದ್ರ ಡೀಟೇಲ್ ಆಗಿ ಏನು ಯಾವ ತರ ಅಂತ. ಓಕೆ, ಇದು 3 ಸೆಂಟಿಮೀಟರ್ ಇತ್ತು, ಇದು 3 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಇದು 4, ಇದು 4. ಓಕೆ, ಇದು 5, ಇದು ಕೂಡ 5 ಅಂತ ಅನ್ಕೊಂಡ್ರೆ, ಸೊ 3 ಸೈಡ್ ಈಕ್ವಲ್ ಅಂತ ಬರಿಬೋದಾ? ಅದು ಕರೆಸ್ಪಾಂಡಿಂಗ್ ಸೈಡ್. ಲೆಫ್ಟ್ ಸೈಡ್ ತಗೊಂಡ್ರೆ ಲೆಫ್ಟ್ ಸೈಡೇ ತಗೊಂಡಿನಿ. ಆ ಥರ ಇದ್ದಾಗ ನೋಡ್ರಿ, AB is equal to DE, BC is equal to EF, ಇನ್ನೊಂದೇನು AC is equal to DF. ಓಕೆ, ಅವನೇನು ಹೇಳ್ದ, 3 ಸೈಡ್ ಈಕ್ವಲ್ ತೋರಿಸ್ಬಿಡು, ನಾನೇನು ಕಾಂಗ್ರೆಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ಈ 3 ಸೈಡ್ ಈಕ್ವಲ್ ಇದ್ರೆ ನಾನೇನು ಬರಿಬೋದು, ಟ್ರಯಾಂಗಲ್ ABC ಕಾಂಗ್ರೆಂಟ್ ಟು ಟ್ರಯಾಂಗಲ್ DF ಅಂತ ಬರಿಬೋದು. ಓಕೆ, ಬ್ರಾಕೆಟ್ ಅಲ್ಲಿ ಯಾವ ರೂಲ್ ಯೂಸ್ ಮಾಡಿವ ಅಂತ ಬರ್ತೀವಿ. ಸೊ ತ್ರಿಬಲ್ ಕಾಂಗ್ರೆನ್ಸಿ ರೂಲ್ ಯೂಸ್ ಮಾಡಿವ ಅಂತ ಬರುತ್ತೀವಿ. ಓಕೆ, ಸೊ ಇವನೇನು ಹೇಳಿದ, ಕಾಂಗ್ರೆಂಟ್ ಅಂದ್ರೆ ಮೀನಿಂಗ್ ಏನು? ಓಕೆ, 3 ಸೈಡ್ ಈಕ್ವಲ್, 3 ಆಂಗಲ್ ಈಕ್ವಲ್. 3 ಸೈಡ್ ಏನೋ ಇಲ್ಲಿ ಈಕ್ವಲ್ ಅಂತ ಇದೆ, ಸೊ ಆಟೋಮೆಟಿಕ್ ಇವಾಗ ಏನು 3 ಆಂಗಲ್ ಈಕ್ವಲ್ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಕಾಂಗ್ರೆಂಟ್ ಅಂದ್ರೆ 3 ಸೈಡ್ ಈಕ್ವಲ್, ಇನ್ನು 3 ಆಂಗಲ್ ನಾವು ಬರ್ದ್ಬಿಡ್ತೀವಿ. ಸೊ ಕರೆಸ್ಪಾಂಡಿಂಗ್ ಆಂಗಲ್ ಏನು, ಆಂಗಲ್ A is equal to ಆಂಗಲ್ D, ಆಂಗಲ್ B is equal to ಆಂಗಲ್ E, ಆಂಗಲ್ C is equal to ಆಂಗಲ್ F. ಇವು ಆಟೋಮೆಟಿಕ್ಲಿ ಈಕ್ವಲ್ ಆಗ್ಬಿಡ್ತವೆ. ಓಕೆ, ಇದನ್ನ ಬ್ರಾಕೆಟ್ನಾಗ ಏನು ಬರಿತೀವಿ, CPCT ಅಂತ ಬರಿತೀವಿ. ಓಕೆ, ಇದ್ರ ಫಾರ್ಮುಲಾ ಬಂದ್ಬಿಟ್ಟು, ಇದ್ರ ಫುಲ್ ಫಾರ್ಮ್ ಬಂದ್ಬಿಟ್ಟು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರೆಂಟ್ ಟ್ರಯಾಂಗಲ್ಸ್. ಓಕೆ, ಕ್ಲಿಯರ್ ಆಯ್ತು. ಸೊ ಇದ್ರ ಆಫರ್ ಏನು, 3 ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಕಾಂಗ್ರೆಂಟ್ ಅಂದ್ರೆ ಏನು, ಇನ್ನು ಉಳ್ಕಿದೆಲ್ಲ ಈಕ್ವಲ್ ಇದ್ದಂಗೆ. ಈ ಉಳ್ಕಿದೇನು 3 ಆಂಗಲ್ ಬರ್ದಿದ್ದಿಲ್ಲ, ಆ 3 ಆಂಗಲ್ ಆಟೋಮೆಟಿಕ್ ಈಕ್ವಲ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಈಗ ನೋಡ್ರಿ, SAS ಕಾಂಗ್ರೆನ್ಸಿ ರೂಲ್ ಅಂದ್ರೆ ಏನ್ ನೋಡ್ರಿ, S ಅಂದ್ರೆ ಸೈಡ್, A ಅಂದ್ರೆ ಆಂಗಲ್, ಸೈಡ್ ಆಂಗಲ್ ಸೈಡ್ ಕಾಂಗ್ರೆನ್ಸಿ ರೂಲ್. ಓಕೆ, ಇವನೇನ್ ಆಫರ್ ಕೊಡ್ತಾನಂದ್ರೆ, ನೀನ್ 2 ಸೈಡ್ 1 ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಡಪ್ಪ, ನಾನು ನಿನಗೆ ಕಾಂಗ್ರೆಂಟ್ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಏನು, 2 ಸೈಡು 1 ಆಂಗಲ್. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇದು 3 ಸೆಂಟಿಮೀಟರ್ ಇದ್ರೆ ಇದು 3 ಸೆಂಟಿಮೀಟರ್ ಇರಬೇಕು, ಇದು 5 ಸೆಂಟಿಮೀಟರ್ ಅಂದ್ರೆ ಇದು 5 ಸೆಂಟಿಮೀಟರ್ ಅನ್ಕೊಳ್ಳೋಣ. ಓಕೆ, ಇದು 60 ಡಿಗ್ರಿ ಇತ್ತು ಅನ್ಕೊಂಡ್ರೆ ಇದು ಕೂಡ 60 ಡಿಗ್ರಿ. ಓಕೆ, ಈಗ ನೀವು ನೋಡಿದ್ರೆ ಲೆಫ್ಟ್ ಸೈಡ್ ಈಕ್ವಲ್ ಇದೆನಾ, AB is equal to DE. ಆಮೇಲೆ ಆಂಗಲ್ ನೋಡ್ರೆ ಆಂಗಲ್ A is equal to ಆಂಗಲ್ D, ಆಮೇಲೆ ಏನು AC is equal to DF. ಈಗ ಇಲ್ಲಿ ನೋಡಿದ್ರೆ ಸೈಡ್ ಆಂಗಲ್ ಸೈಡ್, ಓಕೆ, ಈಕ್ವಲ್ ಅಂತ ತೋರಿಸಿರ್ತಾನೆ. 2 ಸೈಡು 1 ಆಂಗಲ್ ಈಕ್ವಲ್ ಅಂತ ತೋರಿಸಿದ್ದೀವಿ. ಸೊ ಇವಾಗ ಏನ್ ಬರಿಬೋದು, ನಾನು ಕಾಂಗ್ರೆಂಟ್ ಅಂತ ಬರಿಬೋದು. ಟ್ರಯಾಂಗಲ್ ABC ಕಾಂಗ್ರೆಂಟ್ ಟು ಟ್ರಯಾಂಗಲ್ DEF. ಓಕೆ, ನಾವು ಬ್ರಾಕೆಟ್ನಾಗ ಯಾವ ರೂಲ್ ಯೂಸ್ ಮಾಡಿ ಅಂತ ಬರೀಬೇಕು. ಯಾವ ರೂಲ್ ಯೂಸ್ ಮಾಡಿದ್ವಿ, SAS ಕಾಂಗ್ರೆನ್ಸಿ ರೂಲ್ ಯೂಸ್ ಮಾಡಿದ್ವಿ. ಓಕೆ, ಈಗ ಕಾಂಗ್ರೆಂಟ್ ಅದ್ರ ಮೀನಿಂಗ್ ಏನು, 3 ಸೈಡ್ ಈಕ್ವಲ್ ಇರಬೇಕು, 3 ಆಂಗಲ್ ಈಕ್ವಲ್ ಇರಬೇಕು, ಕಾಂಗ್ರೆಂಟ್ ಅಂತ ಕೊಟ್ಬಿಟ್ಟಿದ್ದಾನೆ. ಈಗ ಆಲ್ರೆಡಿ ನಾನು ಇಲ್ಲಿ 2 ಸೈಡ್ ಬರ್ದ್ಬಿಟ್ಟಿನಿ. ಇನ್ನು ಉಳಿದ ಸೈಡ್ ಯಾವ್ದು ಈಕ್ವಲ್ ಇರ್ತದೆ, BC is equal to EF. ಆಮೇಲೆ ಇಲ್ಲಿ 1 ಆಂಗಲ್ ಮಾತ್ರ ಈಕ್ವಲ್ ಅಂತ ಬರ್ದೀನಿ. ಈ ಕಾಂಗ್ರೆಂಟ್ ಅಂದ್ರೆ ಇನ್ 2 ಆಂಗಲ್ ಕೂಡ ಆಟೋಮೆಟಿಕ್ ಈಕ್ವಲ್ ಆಗ್ತಾನೆ. ಸೊ ಏನು, ಆಂಗಲ್ B is equal to ಏನ್ ಬರಿತೀನಿ, ಆಂಗಲ್ B is equal to ಆಂಗಲ್ E ಅಂತ ಬರಿತೀನಿ. ಈ ಕಡೆ ಏನು, ಆಂಗಲ್ C is equal to
ಆಂಗಲ್ ಎಫ್ ಅಂತ ಬರಿತೀನಿ. ಓಕೆ, ಸೊ ಈ ಬ್ರಾಕೆಟ್ನಾಗ ಏನು ಬರಿತೀನಿ, CPCT ಅಂತ ಬರಿತೀವಿ. ಓಕೆನಾ? ಸೊ ನೀವು ಈ ತರ ರೂಲ್ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಟೋಟಲಿ 5 ರೂಲ್ಸ್ ಇದಾವೆ. ಓಕೆ, ನೀವು ಈ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಪ್ರಾಬ್ಲಮ್ ಮಾಡೋಕ್ಕೆ. ಈಗ ಥರ್ಡ್ ಟೈಪ್ ನೋಡೋಣ. ಏನ್ ಕೊಟ್ಟಿದ್ದಾನೆ, ASA ಕಾಂಗ್ರೆನ್ಸಿ ರೂಲ್. ಎ ಅಂದ್ರೆ ಆಂಗಲ್, ಎಸ್ ಅಂದ್ರೆ ಸೈಡು, ಎ ಅಂದ್ರೆ ಆಂಗಲ್. ಓಕೆ, ಸೊ ಇದ್ರ ಪ್ರಕಾರ ಏನು, ಎರಡು ಆಂಗಲ್ ಒಂದ್ ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಓಕೆ ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಏನು, ಎರಡು ಆಂಗಲ್ ಒಂದ್ ಸೈಡ್ ಈಕ್ವಲ್ ಅಂತ ಕೊಟ್ಬಿಟ್ರೆ ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಓಕೆ, ಇದು ಏನಂತ ನೋಡೋಣ, ಎಕ್ಸಾಂಪಲ್ ನೋಡೋಣ. ಓಕೆ, ಅವ್ನು ಕೊಟ್ರದ್ ನೋಡ್ರಿ, ಆಂಗಲ್ ಸೈಡ್ ಆಂಗಲ್. ಇದು ಯಾವ ತರ ಇರ್ಬೇಕಂದ್ರೆ ಓಕೆ, ಇದು 60 ಡಿಗ್ರಿ ಇತ್ತು ಅನ್ಕೊಳ್ರಿ, ಇದು 50 ಡಿಗ್ರಿ ಇತ್ತು ಅಂತ ಅನ್ಕೊಳ್ರಿ. ಓಕೆ, ಅವಾಗ ಇದು ಕೂಡ 60 ಇರಬೇಕು, ಇದು ಕೂಡ 50 ಇರಬೇಕು. ಓಕೆ, ಆಂಗಲ್ ಸೈಡ್ ಆಂಗಲ್ ಅಂದ್ರೆ ಎರಡು ಆಂಗಲ್ ಮಧ್ಯೆ ಒಂದು ಸೈಡ್ ಇರಬೇಕು. ಇವ್ರಿಬ್ಬರ ಮಧ್ಯೆ ಆಂಗಲ್ ಮಧ್ಯೆನೇ ಸೈಡ್ ಇರಬೇಕು. ಓಕೆನಾ? ಸೊ ನೀವು ಲೈಕ್ ಇವರಿಬ್ಬರ ಮಧ್ಯೆನೇ ಸೈಡ್ ತಗೊಂಡ್ರೆ ಮಾತ್ರ ASA ರೂಲ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಸಪೋಸ್ ಈ ಸೈಡ್ ನೀವು ಇಲ್ಲಿ 5 ಸೆಂಟಿಮೀಟರ್ ಇಸ್ಕೊಟ್ಟು 5 ಸೆಂಟಿಮೀಟರ್ ಅಂತ ತಗೊಂಡ್ರೆ ಓಕೆ ಅವಾಗ ವ್ಯಾಲಿಡ್ ಆಗಲ್ಲ. ಅದು ನೆಕ್ಸ್ಟ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದು ನೋಡ್ರಿ, ಇಲ್ಲಿ ಎರಡು ಆಂಗಲ್ ಮಧ್ಯೆ ಸೈಡ್ ಇರ್ಬೇಕು, ಅದೇ ಕಂಡೀಷನ್. ಈಗ ಏನು ಬರಿಬೋದು, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D, ಆಮೇಲೆ AB ಇಸ್ ಈಕ್ವಲ್ ಟು ಏನು, AB ಇಸ್ ಈಕ್ವಲ್ ಟು D, ಆಮೇಲೆ ಏನು, ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ E. ಓಕೆ, ಈಗ ನೀವು ನೋಡಿದ್ರೆ ಎರಡು ಆಂಗಲ್ ಒಂದ್ ಸೈಡ್ ಈಕ್ವಲ್ ಅಂತ ತೋರಿಸಿರ್ತಾನೆ. ಸೊ ಅವಾಗ ಏನ್ ಬರಿಬೋದು, ಟ್ರಯಾಂಗಲ್ ABC ಕಾನ್ಗ್ರೆಂಟ್ ಟು ಟ್ರಯಾಂಗಲ್ DEF. ಓಕೆ, ಇಲ್ಲಿ ಯಾವ ರೂಲ್ ಯೂಸ್ ಮಾಡಿವಿ, ASA ಕಾಂಗ್ರೆನ್ಸಿ ರೂಲ್ ಯೂಸ್ ಮಾಡಿದೀವಿ. ಓಕೆ, ಈಗ ಕಾಂಗ್ರೆಂಟ್ ಅಂದ್ರೆ ಮೀನಿಂಗ್ ಏನು, ಎಲ್ಲ ಸೈಡ್ ಈಕ್ವಲ್, ಎಲ್ಲ ಆಂಗಲ್ ಈಕ್ವಲ್. ಸೊ ಇಲ್ಲಿ ಏನು, ಎರಡು ಆಂಗಲ್ ಈಕ್ವಲ್ ಅಂತ ಬರ್ದಿದೆ. ಇನ್ನು ಉಳಿದಿದ್ದ ಆಂಗಲ್ ಯಾವುದು, ಆಂಗಲ್ C ಇಸ್ ಈಕ್ವಲ್ ಟು ಆಂಗಲ್ F, ಅದನ್ನ ಈಕ್ವಲ್ ಅಂತ ಬರಿತೀವಿ. ಆಮೇಲೆ ಇಲ್ಲಿ ಒಂದೇ ಸೈಡ್ ಈಕ್ವಲ್ ಅಂತ ಬರ್ತೀವಿ. ಇನ್ನು ಉಳಿಕಿದ ಎರಡು ಸೈಡ್ ಈಕ್ವಲ್ ಇರ್ತವೆ. ಸೊ ಏನ್ ಬರೀಬಹುದು, BC ಇಸ್ ಈಕ್ವಲ್ ಟು EF, ಇನ್ನೊಂದೇನು AC ಇಸ್ ಈಕ್ವಲ್ ಟು DF. ಓಕೆ, ಇವಾಗ ಬ್ರಾಕೆಟ್ನಾಗ ಏನ್ ಬರಿತೀವಿ, CPCT ಅಂತ ಬರೀತೀವಿ. ಓಕೆನಾ? ಈಗ ನೆಕ್ಸ್ಟ್ AS ಕಾಂಗ್ರೆನ್ಸಿ ರೂಲ್. ಇಲ್ಲಿ ನೋಡ್ರಿ, ಆಂಗಲ್ ಸೈಡ್ ಕಾಂಗ್ರೆನ್ಸಿ ರೂಲ್. ಈಗ ನೀವು ನೋಡಿದ್ರೆ ಏನ್ ತೋರಿಸ್ಬೇಕು, ಎರಡು ಆಂಗಲ್ ಒಂದ್ ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಅವಾಗ ನಿಮಗೆ ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಈಗ ನೋಡ್ರಿ, ಇವ್ರಿಬ್ರಿಗೆ ಏನ್ ಡಿಫ್ರೆನ್ಸ್ ಇದೆ, ಇಲ್ಲಿ ಕೂಡ ಎರಡು ಆಂಗಲ್ ಒಂದ್ ಸೈಡು, ಇಲ್ಲಿ ಕೂಡ ಆಂಗಲ್ ಒಂದ್ ಸೈಡು, ಹೌದಾ? ಇಲ್ಲಿ ಕೂಡ ಎರಡು ಆಂಗಲ್ ಒಂದ್ ಸೈಡು, ಇಲ್ಲಿ ಕೂಡ ಎರಡು ಆಂಗಲ್ ಒಂದ್ ಸೈಡ್ ಇದೆ. ಬಟ್ ಎದಕ್ಕೆ ಎರಡು ರೂಲ್ ಅಂತಂದ್ರೆ ಓಕೆ, ಇವನ್ ನಿಮಗೆ ಹೇಳ್ತೀನಿ ನೋಡ್ರಿ, ಗೊತ್ತಾಗುತ್ತೆ ಅವ್ರಿಬ್ರ ಮಧ್ಯೆ ಡಿಫ್ರೆನ್ಸ್ ಏನಂತ. ಓಕೆ, ಈಗ ಎರಡು ಟ್ರಯಾಂಗಲ್ ತಗೊಂಡೆ ಅನ್ಕೊಳ್ಳೋಣ, ABC DEF. ಓಕೆ, ಇದು 60 ಡಿಗ್ರಿ ಇತ್ತು, ಇದು 70 ಡಿಗ್ರಿ ಇತ್ತು ಅನ್ಕೊಳ್ಳೋಣ. ಇದು 60 ಡಿಗ್ರಿ, ಇದು 70 ಡಿಗ್ರಿ ಇತ್ತು ಅಂದಾಗ ಇದು 6 ಸೆಂಟಿಮೀಟ್ರು, ಇದು 6 ಸೆಂಟಿಮೀಟರ್ ಇದ್ರೆ ನೋಡ್ರಿ, ಇವಾಗ ನೋಡ್ರಿ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಏನ್ ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ ಸೈಡ್ ಏನಿದೆಲ್ಲ ಇವರಿಬ್ಬರ ಮಧ್ಯೆ ಎರಡು ಆಂಗಲ್ ಮಧ್ಯೆ ಸೈಡ್ ಇದ್ರೆ ಅವಾಗ ಆಂಗಲ್ ಸೈಡ್ ಆಂಗಲ್ ರೂಲ್ ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡ್ರಿ, AAS ಎರಡು ಆಂಗಲ್ ಒಂದ್ ಸೈಡ್. ಓಕೆ, ಇವ್ರಿಬ್ಬರ ಮಧ್ಯೆ ಸೈಡ್ ಇಲ್ಲ, ಅದಾದ್ಮೇಲೆ ಇರೋದ್ರಿಂದ AS ಕಾಂಗ್ರೆನ್ಸಿ ರೂಲ್ ಅಪ್ಲೈ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಯಾವಾಗ ಯಾವ ರೂಲ್ ಅಪ್ಲೈ ಮಾಡ್ಬೇಕಂತ, ಓಕೆ, ಎರಡು ಆಂಗಲ್ ಮಧ್ಯೆ ಸೈಡ್ ಬಂದ್ರೆ ASA ಕಾಂಗ್ರೆನ್ಸಿ ರೂಲ್ ಅಂತ ಅಪ್ಲೈ ಮಾಡ್ರಿ. ಓಕೆ, ಎರಡು ಆಂಗಲ್ ಆದ್ಮೇಲೆ ಸೈಡ್ ಬಂದ್ರೆ AS ಕಾಂಗ್ರೆನ್ಸಿ ರೂಲ್ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಕೊಟ್ಟಿರೋದೇನು, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D, ಆಂಗಲ್ B ಇಸ್ ಈಕ್ವಲ್ ಟು ಆಂಗಲ್ E. ಓಕೆ, ಆಮೇಲೆ ಇಲ್ಲಿ ಏನ್ ಕೊಟ್ಟಿದ್ದಾನೆ, BC ಇಸ್ ಈಕ್ವಲ್ ಟು EF. ಓಕೆ, ಈಗ ನೀವು ನೋಡಿದ್ರೆ ಎರಡು ಆಂಗಲ್ ಒಂದ್ ಸೈಡು ಈಕ್ವಲ್ ಇದೆ. ಸೊ ಏನಂತ ಬರಿಬೋದು ನಾನು, ಟ್ರಯಾಂಗಲ್ ABC ಕಾನ್ಗ್ರೆಂಟ್ ಟು ಟ್ರಯಾಂಗಲ್ DEF ಅಂತ ಬರಿಬೋದು. ಸೊ ಇಲ್ಲಿ ಯಾವ ರೂಲ್ ಯೂಸ್ ಮಾಡಿದ್ದೀನಿ, AAS ಕಾಂಗ್ರೆನ್ಸಿ ರೂಲ್ ಅಪ್ಲೈ ಮಾಡಿದ್ದೀನಿ. ಓಕೆನಾ? ಈಗ ನೆಕ್ಸ್ಟ್, ಈಗ ನೀವು ನೋಡಿದ್ರೆ ಎರಡು ಆಂಗಲ್, ಈಗ ಆಲ್ರೆಡಿ ಕಾಂಗ್ರೆಂಟ್ ಅಂತ ಪ್ರೂವ್ ಅಂದ್ರೆ ಏನು, ಎಲ್ಲವೂ ಈಕ್ವಲ್ ಇರಬೇಕು. ಇದು ಆಲ್ರೆಡಿ ಎರಡು ಆಂಗಲ್ ಈಕ್ವಲ್ ಅಂತ ಬರ್ದ್ಬಿಟ್ಟಿನಿ. ಇನ್ನು ಉಳಿದಿದ್ದು ಒಂದು ಆಂಗಲ್ ಯಾವುದು, ಆಂಗಲ್ C ಇಸ್ ಈಕ್ವಲ್ ಟು ಆಂಗಲ್ F, ಆಟೋಮೆಟಿಕ್ಲಿ ಈಕ್ವಲ್ ಆಗ್ಬಿಡುತ್ತೆ. ಆಮೇಲೆ
ಈಗ ಬರ್ದಿರೋದು ಒಂದ್ ಸೈಡ್ ಈಕ್ವಲ್ ಬರ್ತೀನಿ, ಇನ್ನು ಉಳ್ಕಿದ ಎರಡು ಸೈಡ್ ಕೂಡ ಆಟೋಮೆಟಿಕ್ ಈಕ್ವಲ್ ಆಗುತ್ತೆ. ಉಳಿದಿರೋ ಎರಡು ಸೈಡ್ ಏನು, ಎ ಬಿ ಇಸ್ ಈಕ್ವಲ್ ಟು ಡಿ, ಎ ಬಿ ಇಸ್ ಈಕ್ವಲ್ ಟು ಡಿ, ಇನ್ನೊಂದು ಬಂದ್ಬಿಟ್ಟು ಏನು, ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್. ಸೊ ಇಲ್ಲಿ ಬ್ರಾಕೆಟ್ನಾಗ ಏನ್ ಬರೀತೀನಿ, ಸಿ ಪಿ ಸಿ ಟಿ ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಈಗ ಫಿಫ್ತ್ ಒಂದು ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್. ಇಲ್ಲಿ ಫುಲ್ ಫಾರ್ಮ್ ಅರ್ಥ ಮಾಡ್ಕೊಳ್ರಿ. ಆರ್ ಅಂದ್ರೆ ರೈಟ್ ಆಂಗಲ್, ಹೆಚ್ ಅಂದ್ರೆ ಹೈಪೋಟೆನಸ್, ಎಸ್ ಅಂದ್ರೆ ಸೈಡ್. ಈ ನಿಮ್ಗೆ ಎಕ್ಸಾಂಪಲ್ ತಗೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಏನಂದ್ರೆ ಕಂಪಲ್ಸರಿ ರೈಟ್ ಟ್ರಯಾಂಗಲ್ ತಗೋಬೇಕು. ಅಂದ್ರೆ 90 ಒಂದು ಆಂಗಲ್ ಮಿನಿಮಮ್ 90 ಡಿಗ್ರಿ ಇರಲೇಬೇಕು. ಎ ಬಿ ಸಿ ಡಿ ಇ ಎಫ್. ಓಕೆ, ಇಲ್ಲಿ 90 ಡಿಗ್ರಿ ಇದ್ರೆ ಇಲ್ಲಿ ಕೂಡ 90 ಡಿಗ್ರಿ ಇರ್ಬೇಕು ಒಂದು. ಓಕೆ, ಆಮೇಲೆ 90 ಡಿಗ್ರಿ ಅಪೋಸಿಟ್ ಇರೋದನ್ನ ನಾವೇನಂತ ಕರಿತೀವಿ, ಹೈಪೋಟೆನಸ್ ಅಂತ ಕರಿತೀವಿ. ಓಕೆ, ಯಾವಾಗಲೂ 90 ಡಿಗ್ರಿ ಅಪೋಸಿಟ್ ಇರೋದನ್ನ ಹೈಪೋಟೆನಸ್ ಅಂತ ಕರಿತೀವಿ. ಸೊ ಹೈಪೋಟೆನಸ್ ಕಂಪಲ್ಸರಿ ಈಕ್ವಲ್ ಇರ್ಬೇಕು. ಇಲ್ಲಿ 5 ಸೆಂಟಿಮೀಟರ್ ಇದ್ರೆ ಇಲ್ಲಿ ಕೂಡ 5 ಸೆಂಟಿಮೀಟರ್ ಇರ್ಬೇಕು. ನೋಡ್ರಿ, ರೈಟ್ ಆಂಗಲ್ ಈಕ್ವಲ್ ಇದೆ, ಹೈಪೋಟೆನಸ್ ಈಕ್ವಲ್ ಇದೆ. ಈಗ ಒಂದ್ ಸೈಡ್ ಯಾವ್ದನ್ನ ತಗೊಳ್ರಿ, ಐದರ್ ಈ ಸೈಡ್ ಅನ್ನ ಈಕ್ವಲ್ ತೋರಿಸ್ರಿ, ಇಲ್ಲ ಈ ಸೈಡ್ ಅನ್ನ ಈಕ್ವಲ್ ತೋರಿಸ್ರಿ. ನಾನು ಇಲ್ಲಿ ಏನ್ ಬರಿತೀನಿ, 3 ಸೆಂಟಿಮೀಟರ್, ಇಲ್ಲಿ ಕೂಡ 3 ಸೆಂಟಿಮೀಟರ್ ಅಂತ ಬರಿತೀನಿ. ಈಗ ನೀವು ನೋಡಿದ್ರೆ ಏನ್ ಬರಿಬಹುದು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ. ಇದೇನಾಗುತ್ತೆ, ರೈಟ್ ಆಂಗಲ್ ಆಯ್ತು. ಓಕೆ, ಹೈಪೋಟೆನಸ್ ಏನಿದೆ, ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್. ಇದೇನಾಯ್ತು, ಇದು ಹೈಪೋಟೆನಸ್ ಆಯ್ತು. ಓಕೆ, ಆಮೇಲೆ ಒಂದ್ ಸೈಡ್ ಏನ್ ತಗೊಂಡಿನಿ, ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್. ಓಕೆ, ಇದು ಬಂದು ಸೈಡ್. ಇನ್ನು ನೋಡ್ರಿ ಆರ್ ಎಚ್ ಎಸ್ ಅಂತ ಗೊತ್ತಾಯ್ತು. ಓಕೆ, ಇವನೇನ್ ಹೇಳ್ತಾನೆ, ಒಂದ್ ರೈಟ್ ಆಂಗಲ್, ಒಂದ್ ಹೈಪೋಟೆನಸ್ ಮತ್ತೆ ಇನ್ನೊಂದು ಯಾವ್ದನ್ನ ಸೈಡ್ ಈಕ್ವಲ್ ತೋರಿಸ್ಬಿಟ್ರೆ, ಓಕೆ, ಅವಾಗ ಏನಂತಾನೆ, ಕಾಂಗ್ರೆಂಟ್ ಅಂತ ಕೊಟ್ಬಿಡ್ತಾನೆ. ಆರ್ ಎಚ್ ಎಸ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿವಿ. ಸೊ ಏನ್ ಬರೀಬಹುದು, ಟ್ರಯಾಂಗಲ್ ಎ ಬಿ ಸಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಡಿ ಎಫ್ ಅಂತ ಬರೆದ್ಬಿಡ್ತೀವಿ. ಸೊ ಯಾವ ರೂಲ್ ಇಲ್ಲಿ, ಆರ್ ಎಚ್ ಎಸ್ ಕಾಂಗ್ರೆನ್ಸಿ ರೂಲ್. ಓಕೆನಾ. ಈಗ ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ, ಇಲ್ಲಿ ಒಂದ್ ಆಂಗಲ್ ಮಾತ್ರ ಈಕ್ವಲ್ ಬರ್ತೀನಿ. ಇಲ್ಲಿ ಕಾಂಗ್ರೆಂಟ್ ಅಂತ ಪ್ರೂವ್ ಆಗಿದೆ ಅಂತಂದ್ರೆ ಇಲ್ಲಿ ಉಳ್ಕಿದ ಎರಡು ಆಂಗಲ್ ಈಕ್ವಲ್ ಅಂತ ಅರ್ಥ. ಸೊ ಎರಡು ಆಂಗಲ್ ಯಾವ್ಯಾವು, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಇನ್ನೊಂದು ಆಂಗಲ್ ಏನು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್. ಓಕೆ, ಆಮೇಲೆ ಈಗ ಉಳ್ದಿದ್ ನೋಡಿಲಿ, ಆಲ್ರೆಡಿ ಎರಡು ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ಟಿನಿ. ಇನ್ನು ಉಳ್ದಿದ್ ಒಂದ್ ಸೈಡ್ ಆಟೋಮೆಟಿಕ್ ಈಕ್ವಲ್ ಇರ್ತದೆ. ಯಾವ್ದು, ಎ ಬಿ ಇಸ್ ಈಕ್ವಲ್ ಟು ಡಿ. ಸೊ ಇದೇನ್ ಬರಿತೀವಿ, ಸಿ ಪಿ ಸಿ ಟಿ ಅಂತ ಬರ್ಬೋದು. ಓಕೆನಾ. ಸೊ ಇವು 5 ಟೈಪ್ಸ್ ಆಫ್ ಕಾಂಗ್ರೆನ್ಸಿ ರೂಲ್.